ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 23 ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಈ ಜಾಗದಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ದಾರೆ. ಆಯ್ತಾ, 4 ಆಪ್ಷನ್ ಕೊಟ್ಟಿದ್ದಾರೆ. ಈ ನಂಬರ್ ಸೀರೀಸ್ ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇದರಲ್ಲಿ ಯಾವುದೇ ಒಂದು ಮ್ಯಾಥಮೆಟಿಕ್ಸ್ ಪ್ಯಾಟರ್ನ್ ಬರಲ್ಲ. ಆಯ್ತಾ, ಇದರಲ್ಲಿ ಯಾವುದೇ ಒಂದು ಅರ್ಥಮೆಟಿಕ್ ಪ್ಯಾಟರ್ನ್ ಇಲ್ಲ. ಆಕ್ಚುಲಿ ಇದೊಂದು ಮೆಂಟಲ್ ಎಬಿಲಿಟಿ ಕ್ವಶನ್. ಮೆಂಟಲ್ ಎಬಿಲಿಟಿ ಕ್ವಶನ್ ಅರ್ಥಮೆಟಿಕಲ್ ಕೊಟ್ಟಿದ್ದಾನೆ. ಆಯ್ತಾ, ಇಲ್ಲಿ ನೋಡಿ, ಇಲ್ಲಿ 0 ಇದೆ ಸೆಂಟರ್ ಅಲ್ಲಿ, ಇದರಲ್ಲೂ ಸೆಂಟರ್ ಅಲ್ಲಿ 0 ಇದೆ, ಮಿಡಲ್ ಡಿಜಿಟ್ 0 ಇದೆ, ಅದು ಬಿಟ್ರೆ ಬೇರೆ ಯಾವುದೇ ಪ್ಯಾಟರ್ನ್ ಇಲ್ಲ. ಇದೊಂದು ಮೆಂಟಲ್ ಎಬಿಲಿಟಿ ಕ್ವಶನ್. ಆಯ್ತಾ, ಇಲ್ಲಿ ನೋಡಿ, ಇಲ್ಲಿ 0 ಇಲ್ಲ, ಇದ್ರಲ್ಲಿ ಮಾತ್ರ 0 ಇದೆ. 107 ಅಲ್ಲಿ ಮಾತ್ರ ಮಿಡಲ್ ಡಿಜಿಟ್ 0 ಇದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ, ಒಂದು 12 ಮೀಟರ್ ಉದ್ದ, 8 ಮೀಟರ್ ಅಗಲ, 12 ಮೀಟರ್ ಲೆಂತ್, 8 ಮೀಟರ್ ಬ್ರೆಡ್ತ್ ಒಂದು ಪಾತ್ವೇ ಅಥವಾ ಒಂದು ವಾಕ್ವೇ ಇದೆಯಂತೆ. ಅದಕ್ಕೆ 20 ಸೆಂಟಿಮೀಟರ್ ಉದ್ದ, 15 ಸೆಂಟಿಮೀಟರ್ ಅಗಲದ ಸಿಮೆಂಟ್ ಬ್ಲಾಕ್ಸ್ ಹಾಕ್ತಾರಂತೆ. ಹಾಗಾದ್ರೆ ಈ ಪೂರ್ತಿ ಪಾತ್ವೇಗೆ ಈ ಸೈಜ್ ಸಿಮೆಂಟ್ ಬ್ಲಾಕ್ ಆಗೋಕ್ಕೆ ಎಷ್ಟು ನಂಬರ್ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಆಯ್ತಾ, ಈ ರೀತಿ ಯಾವುದೇ ಟೈಪ್ ಕ್ವಶನ್ ಬಂದ್ರು, ಒಂದು ದೊಡ್ಡ ಏರಿಯಾ ಕೊಟ್ಬಿಟ್ಟು ಅದಕ್ಕೆ ಸಿಮೆಂಟ್ ಬ್ಲಾಕು, ಟೈಲು ಅಥವಾ ಹಂಚು, ಇದ್ರದ್ದು ಕ್ವಾಂಟಿಟಿ ಏನಾದ್ರು ಕೇಳಿದ್ರೆ ಸಿಂಪಲ್ ಆಗಿ ಏನು ಮಾಡಿ ಅಂದರೆ ಅದ್ರ ನಂಬರ್ಸ್ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ. ನಂಬರ್ ಈಕ್ವಲ್ ಟು, ಆಯ್ತಾ, ಇಲ್ಲಿ ಬಿಗ್ಗರ್ ಏರಿಯಾ ಹಾಕೊಳ್ಳಿ, ಮೇಲ್ಗಡೆ ಬಿಗ್ಗರ್ ಏರಿಯಾ ಹಾಕೊಳ್ಳಿ, ಕೆಳಗಡೆ ಸ್ಮಾಲರ್ ಏರಿಯಾ ಹಾಕೊಳ್ಳಿ. ಬಿಗ್ಗರ್ ಏರಿಯಾ ಅಂದರೆ 12 ಮೀಟರ್ ಬೈ 8 ಮೀಟರ್. ಆಯ್ತಾ, ಬಿಗ್ಗರ್ ಏರಿಯಾ ಡಿವೈಡೆಡ್ ಬೈ ಸ್ಮಾಲರ್ ಏರಿಯಾ 20 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್. ಆಯ್ತಾ, ಹಾಕೊಳ್ಳಿ. ಇಲ್ಲಿ ನೋಡಿ, ಮೀಟ್ರ್ ಇದೆ, ಸೆಂಟಿಮೀಟರ್ ಇದೆ, ಸೆಂಟಿಮೀಟರ್ ಇದೆ. ಅದನ್ನ ಕನ್ವರ್ಟ್ ಮಾಡಿ ಫಸ್ಟ್. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಆಯ್ತಾ, 12 ಇಂಟು 100 1200 ಸೆಂಟಿಮೀಟರ್ ಆಗುತ್ತೆ. ಇಂಟು ಇದು 800 ಸೆಂಟಿಮೀಟರ್ ಆಗುತ್ತೆ, ಡಿವೈಡೆಡ್ ಬೈ 20 ಸೆಂಟಿಮೀಟರ್ ಇಂಟು 15 ಸೆಂಟಿಮೀಟರ್. ಆಯ್ತಾ, ಎಲ್ಲ ಸೆಂಟಿಮೀಟರ್ ಐತೆ ಯೂನಿಟ್ಸ್. ಈಗ ಸಾಲ್ವ್ ಮಾಡಿ ನೋಡಿ. 10 ಕ್ಯಾನ್ಸಲ್ ಆಗುತ್ತೆ, 2 1s 2 4s, ಇಲ್ಲಿ 40 ಉಳ್ಕೊಳ್ಳುತ್ತೆ. ಆಯ್ತಾ, ಇಲ್ಲೂ ಅಷ್ಟೇ 3 ಇಂದ ಹೋಗುತ್ತೆ. ಇದು ನೋಡಿ, 3 5s, ಆಯ್ತಾ, 3 5s 3 4s. ಮೇಲ್ಗಡೆ ಏನು ಉಳ್ಕೋತು ಅಂದರೆ 400 ಉಳ್ಕೋತು. 400 ಇಂಟು 40 ಡಿವೈಡೆಡ್ ಬೈ 5 ಆಯಿತು. 400 ಇಂಟು 40 ಡಿವೈಡೆಡ್ ಬೈ 5 ಆಯಿತು. ನೆಕ್ಸ್ಟು 5 1s 5 8s. ಆಯಿತಾ, 5 1s 5 8s. 8 ಹಾಕಲಿ 32. ಸಿಂಪ್ಲಿಫೈ ಮಾಡಿದ್ರೆ 3200 ಬ್ಲಾಕ್ಸ್ ಬೇಕಾಗುತ್ತೆ. ಆಯಿತಾ, 3200 ಬ್ಲಾಕ್ಸ್ ಬೇಕಾಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಆಗುತ್ತೆ. ಇದರ ಅರ್ಥ 12 ಮೀಟರ್ ಬೈ 8 ಮೀಟರ್ ಪಾತ್ವೆ ಇದೆಯಲ್ಲ, 12 ಮೀಟರ್ ಬೈ 8 ಮೀಟರ್ ಪಾತ್ವೆ ಅಥವಾ ವಾಕ್ವೆಗೆ, ಅದಕ್ಕೆ ಈ ರೀತಿ 20 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್ ಸಿಮೆಂಟ್ ಬ್ಲಾಕ್ ಹಾಕೋಕ್ಕೆ ಎಷ್ಟು ನಂಬರ್ ಬೇಕು ಅಂದರೆ, ಈ ರೀತಿ ಹಾಕೋಕ್ಕೆ ಎಷ್ಟು ನಂಬರ್ ಬೇಕು ಅಂದರೆ, ಇದು ಪೂರ್ತಿ ಹಾಕೋಕ್ಕೆ 3200 ಬ್ಲಾಕ್ಸ್ ಬೇಕಾಗುತ್ತಂತ. ಆಯಿತಾ, ಸೆಕೆಂಡ್ ಕ್ವಶನ್ಗೆ ಆನ್ಸರು ಬಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಒಂದು ಪ್ಯಾಂಟ್ ಹೊಲ್ಸಕ್ಕೆ 1 ಮೀಟ್ರು 20 ಸೆಂಟಿಮೀಟ್ರ್ ಬಟ್ಟೆ ಬೇಕಂತೆ. ಹಾಗಾದ್ರೆ 24 ಪ್ಯಾಂಟ್ ಹೊಲ್ಸಕ್ಕೆ ಎಷ್ಟು ಮೀಟ್ರ್ ಬಟ್ಟೆ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಆಯ್ತಾ, ಫಸ್ಟ್ ಏನು ಮಾಡಿ, ಇದನ್ನ ಕನ್ವರ್ಟ್ ಮಾಡಿ. 1 ಮೀಟ್ರ್ ಅಂದರೆ 100 ಸೆಂಟಿಮೀಟರ್ ಪ್ಲಸ್ 20 ಸೆಂಟಿಮೀಟರ್. 1 ಮೀಟ್ರ್ 20 ಸೆಂಟಿಮೀಟರ್ ಅಂದರೆ 120 ಸೆಂಟಿಮೀಟರ್ ಅಂತೆ. ಆಯ್ತಾ, ಫಸ್ಟ್ ಕನ್ವರ್ಟ್ ಮಾಡಿಬಿಟ್ಟು ನೋಡಿ, ಒಂದು ಪ್ಯಾಂಟ್ಗೆ 120 ಸೆಂಟಿಮೀಟರ್ ಅಂತೆ. 24 ಪ್ಯಾಂಟ್ಗೆ ಎಷ್ಟಾಗುತ್ತೆ ಪ್ಯಾಂಟ್ಸು? ಆಯಿತಾ, ಇದು ಒಂದು ಪ್ಯಾಂಟ್ಗೆ 24 ಪ್ಯಾಂಟ್ಗೆ 24 ಇಂಟು 120 ಸೆಂಟಿಮೀಟ್ರು. ಇದೇನಾಗುತ್ತೆ? ಮಲ್ಟಿಪ್ಲೈ ಮಾಡಿದ್ರೆ 2880 ಸೆಂಟಿಮೀಟ್ರ್ ಆಗುತ್ತೆ. ಆಯಿತಾ, ಅವನು 288 ಸೆಂಟಿಮೀಟರ್ ಕೊಟ್ಟಿಲ್ಲ, ಮೀಟರು ಮತ್ತು ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಆಯಿತಾ, ಇದನ್ನು ಸ್ಪ್ಲಿಟ್ ಮಾಡಿ ಬರ್ಕೊಳ್ಳಿ. ಇದನ್ನು 2800 ಸೆಂಟಿಮೀಟರು ಪ್ಲಸ್ 80 ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ. ಆಯಿತಾ, 2800 ಸೆಂಟಿಮೀಟರ್ ಅಂದರೆ ಎಷ್ಟಾಗುತ್ತೆ? 28 ಮೀಟ್ರ್ ಆಗುತ್ತೆ ಪ್ಲಸ್ 80 ಸೆಂಟಿಮೀಟರ್ ಆಗುತ್ತೆ. ಆಯಿತಾ,
28 ಮೀಟರ್ 80 ಸೆಂಟಿಮೀಟರ್ ಅಂತ ಕೊಟ್ಟವನು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 4 ಅಲ್ಲಿ ಈ ರೀತಿ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಫಸ್ಟು ಇದನ್ನ ತೆಗೆದು ಹೊರಗಡೆ ಇಟ್ಕೊಳ್ಳಿ. 4 ಪ್ಲಸ್ 5 ಮೈನಸ್ 6 ಹೊರಗಡೆ ತಗೊಳ್ಳಿ. ಆಯ್ತಾ, ಉಳಿದದ್ದು 3/8 ಪ್ಲಸ್ 5/8 ಮೈನಸ್ 1/7. ಆಯ್ತಾ, 5 ಪ್ಲಸ್ 4 9 ಮೈನಸ್ 6 ಅಂದರೆ ಹೊರಗಡೆ 3 ಉಳ್ಕೋತು. ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ, ಒಂದೇ ಡಿನಾಮಿನೇಟರ್ ಹಾಕೊಳ್ಳಿ. ಇದು 3 ಪ್ಲಸ್ 5 ಅಂತ ಬರ್ಕೋಬೋದು, ಮೈನಸ್ 1/7. ಆಯ್ತಾ, ಇದನ್ನೆಲ್ಲ ಒಂದೇ ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ಬೋದಿತ್ತು. ಚಿಕ್ಕ ಮಕ್ಕಳು ಅರ್ಥ ಆಗಲಿ ಅಂದ್ಬಿಟ್ಟು ಒಂದು ಸ್ಟೆಪ್ ಎಕ್ಸ್ಟ್ರಾ ಬರೀತಾ ಇದ್ದೀನಿ. ನೆಕ್ಸ್ಟು 5 ಪ್ಲಸ್ 3 ಅಂದರೆ 8/8 ಮೈನಸ್ 1/7. ಎರಡು ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆಗಿಬಿಟ್ಟು 1 ಉಳ್ಕೊಳ್ಳುತ್ತೆ. 1 ಮೈನಸ್ 1/7 ಆಗುತ್ತೆ. ನೆಕ್ಸ್ಟು ಇದು ಎಲ್ ಸಿ ಎಮ್ ತೆಗೆದ್ರೆ 7 ಮೈನಸ್ 1/7 ಆಗುತ್ತೆ. ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 3, 7 ಮೈನಸ್ 1 ಅಂದರೆ 6/7 ಆಗುತ್ತೆ. ಇದೇ ಫೈನಲ್ ಆನ್ಸರು. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಏನು ಕೇಳಿದ್ದೀನಿ ಅಂದರೆ ಕಾಸ್ಟ್ ಪ್ರೈಸು, ಸೆಲ್ಲಿಂಗ್ ಪ್ರೈಸು, ಕೊಂಡ ಬೆಲೆ, ಮಾರಿದ ಬೆಲೆ. ಈ ಚಾಪ್ಟರ್ ಮೇಲೆ ತುಂಬ ಟಫೆಸ್ಟ್ ಪ್ರಾಬ್ಲಮ್ ಅಂದರೆ ಈ ರೀತಿ ಬರ್ಬೋದು. ಈ ಕ್ವಶನ್ ಅಲ್ಲಿ ಏನು ಕೇಳಿದ್ದೇನೆ ಅಂದರೆ, ಒಂದು ಹುಡುಗ 450 ರೂಪಾಯಿಗೆ ಒಂದು ಬುಕ್ನ ಮಾರಿದಾಗ 10% ಲಾಸ್ ಆಗಿದೆಯಂತೆ. 450 ರೂಪಾಯಿಗೆ ಬುಕ್ನ ಮಾರಿದಾಗ 10% ಲಾಸ್ ಆಗಿದೆಯಂತೆ. ಆ ಹುಡುಗಂಗೆ 10% ಪ್ರಾಫಿಟ್ ಏನಾರ ಬೇಕಾದರೆ ಆ ಬುಕ್ನ ಎಷ್ಟು ರೂಪಾಯಿ ಮಾರಬೇಕು ಅಂತ ಕೇಳಿದರೆ. ಆಯಿತಾ, ಇದರಲ್ಲಿ 2 ಪಾರ್ಟ್ ಇದೆ. ಸೆಲ್ಲಿಂಗ್ ಪ್ರೈಸು ಮತ್ತು ಪರ್ಸೆಂಟೇಜ್ ಲಾಸ್ ಕೊಟ್ಟಿರೋದ್ರಿಂದ ಫಸ್ಟ್ ಈ ಪಾರ್ಟ್ನ ಕಂಪ್ಲೀಟ್ ಮಾಡಿ. ಆಯಿತಾ, ಈ ಪಾರ್ಟ್ನ ಕಂಪ್ಲೀಟ್ ಮಾಡಿದ್ರೆ ಕಾಸ್ಟ್ ಪ್ರೈಸ್ ಬರುತ್ತೆ. ಅದಾದಮೇಲೆ ಕಾಸ್ಟ್ ಪ್ರೈಸ್ ತೊಗೊಂಡು ಇಲ್ಲಿ ಸೆಲ್ಲಿಂಗ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡಿ. ಆಯಿತಾ, ಫಾರ್ಮುಲಾ ನೋಡಿ. ಫಾರ್ಮುಲಾ, ಸೆಲ್ಲಿಂಗ್ ಪ್ರೈಸ್ ಫಾರ್ಮುಲಾ, ಒಂದೇ ಫಾರ್ಮುಲಾ. ಇದೊಂದು ಫಾರ್ಮುಲಾ ಇಟ್ಕೊಂಡು ಪೂರ್ತಿ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀನಿ. ಆಯಿತಾ, ನೋಡಿ. ಸೆಲ್ಲಿಂಗ್ ಪ್ರೈಸ್ ಕೆಳಗಡೆ 100 ಬರ್ಕೊಳ್ಳಿ, ಮೇಲ್ಗಡೆ 100 ಬರ್ಕೊಳ್ಳಿ. ಆಯಿತಾ, ಬ್ರಾಕೆಟ್ ಹಾಕೊಳ್ಳಿ, ಇಂಟು ಕಾಸ್ಟ್ ಪ್ರೈಸ್ ಅಂತ ಹಾಕೊಳ್ಳಿ. ಇಲ್ಲೂ ಅಷ್ಟೇ, ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಕೆಳಗಡೆ 100, ಮೇಲ್ಗಡೆ 100, ಬ್ರಾಕೆಟ್ ಹಾಕಿ ಇಲ್ಲಿ ಕಾಸ್ಟ್ ಪ್ರೈಸ್ ಹಾಕೊಳ್ಳಿ. ಆಯಿತಾ, ಕೇರ್ಫುಲ್ಲಾಗಿ ನೋಡಿ. ಈಗ ನೋಡಿ, ಲಾಸ್ ಇದೆ, ಪರ್ಸೆಂಟೇಜ್ ಲಾಸ್ ಇದೆ. ಲಾಸ್ ಅಂದರೆ ಮೈನಸ್ ಎಲ್ ಹಾಕೊಳ್ಳಿ. ಲಾಸ್ ಇದ್ರೆ ಮೈನಸ್ ಎಲ್ ಹಾಕೊಳ್ಳಿ. ಇಲ್ಲಿ ನೋಡಿ, ಪ್ರಾಫಿಟ್ ಇದೆ, ಪ್ರಾಫಿಟ್ ಅಂದರೆ ಲಾಭ, ಪ್ಲಸ್ ಪಿ ಅಂತ ಹಾಕೊಳ್ಳಿ. ಆಯಿತಾ, ಒಂದೇ ಫಾರ್ಮುಲಾ, ಜಸ್ಟ್ ಇದು ಮೈನಸ್ ಚೇಂಜಸ್ ಇದೆ. ಲಾಸ್ ಇದ್ರೆ ಮೈನಸ್ ಎಲ್ಲು, ಪ್ರಾಫಿಟ್ ಇದ್ರೆ ಪ್ಲಸ್ ಪಿ. ಆಯಿತಾ, ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ. ಸೆಲ್ಲಿಂಗ್ ಪ್ರೈಸು 450. ಆಯಿತಾ, 100 ಮೇಲ್ಗಡೆ 100 ಇದೆ. ಲಾಸ್ ಎಷ್ಟಿದೆ? ಲಾಸು 10% ಇದೆ, ಹಾಕೊಳ್ಳಿ, ಇಂಟು ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ 450. 100 10 ಕಳೆದ್ರೆ 90 ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್. 0 ಕ್ಯಾನ್ಸಲ್ ಆಗುತ್ತೆ. 0 ಕ್ಯಾನ್ಸಲ್ ಆದರೆ ಏನಾಗುತ್ತೆ? 150. 9/10 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪಲ್ಟಿ ಆಗುತ್ತೆ. 10/9 ಆಗುತ್ತೆ, ಕಾಸ್ಟ್ ಪ್ರೈಸ್ ಆಗುತ್ತೆ. ಆಯಿತಾ, 9 1 9 9 5. ಆಯಿತಾ, 9 5 45 ಆಯಿತು. ಪಕ್ಕ 0 ಇದೆ, 0 ಹಾಕ್ಕೊಳ್ಳಿ. 50 ಇಂಟು 10 500 ಆಗುತ್ತೆ. ಕಾಸ್ಟ್ ಪ್ರೈಸ್ ಏನು ಬರುತ್ತೆ? 500 ಬರುತ್ತೆ. ಆಯಿತಾ, ಈ ಕಾಸ್ಟ್ ಪ್ರೈಸ್ ಬಂದಿದೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ, ಬರ್ಕೊಳ್ಳಿ. 100 ಮೇಲ್ಗಡೆ 100 ಪ್ಲಸ್ ಪಿ ಕೊಟ್ಟಿದ್ದಾನೆ, ಪ್ರಾಫಿಟು ಪಿ 10% ಹಾಕೊಳ್ಳಿ. ಆಯಿತಾ, ಕಾಸ್ಟ್ ಪ್ರೈಸು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 500 ಹಾಕೊಳ್ಳಿ. 500 100 ಪ್ಲಸ್ 10 110 ಡಿವೈಡೆಡ್ ಬೈ 100 ಇಂಟು 500. ಆಯಿತಾ, 2 0 2 0 ಡಮಾರ್ ಆಗುತ್ತೆ. 11 5 55. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರುತ್ತೆ? 550 ರೂಪಾಯಿ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಆಗುತ್ತೆ. ಇದರ ಅರ್ಥ ಆ ಹುಡುಗನಿಗೆ 10% ಪ್ರಾಫಿಟ್ ಏನಾರ ಬೇಕಾದರೆ ಅವನು ಆ ಬುಕ್ನ 550 ರೂಪಾಯಿಗೆ ಮಾರಬೇಕಾಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ.
ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಡಿಸೆಂಡಿಂಗ್ ಆರ್ಡರ್ ಬರೀರಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ನೀವೇನಾದ್ರು ತುಂಬಾ ಫಾಸ್ಟ್ ಇದ್ರೆ, 5th ಸ್ಟ್ಯಾಂಡರ್ಡ್ ಮಕ್ಕಳಿದ್ರೆ ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ ಅಲ್ಲಿ ನೋಡ್ಬಿಟ್ಟು ಡೈರೆಕ್ಟ್ ಆಗಿ OMR ಶೀಟ್ ಅಲ್ಲಿ ಆನ್ಸರ್ ಅಂತ ಮಾರ್ಕ್ ಮಾಡಿ. ಅಕಸ್ಮಾತ್ ನೀವೇನಾದ್ರು 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳೇನಾರು ಆಗಿದ್ರೆ ಈ ಪ್ರೊಸೀಜರ್ ಫಾಲೋ ಮಾಡಿ, ನಿಮಗೆ ತುಂಬಾ ಈಸಿ ಅನ್ಸುತ್ತೆ. ಆಯ್ತಾ? ಹಾರಿಜಾಂಟಲ್ ಕೊಟ್ಟಿದ್ದೇನೆ, ವರ್ಟಿಕಲ್ ಬರ್ಕೊಳ್ಳಿ. ವರ್ಟಿಕಲ್ ಬರ್ಕೊಂಡು ಫಸ್ಟ್ ಲೈನ್ ಚೆಕ್ ಮಾಡಿ. ಫಸ್ಟ್ ಬಿಗ್ಗೆಸ್ಟ್ ನಂಬರ್ ಹುಡುಕ್ಬೇಕು. ಇಳಿಕೆ ಕ್ರಮ ಅಲ್ಲ, ಇಳಿಕೆ ಕ್ರಮ ಅಂದ್ರೆ ಫಸ್ಟ್ ಬಿಗ್ಗೆಸ್ಟ್ ನಂಬರ್ ಹುಡುಕ್ಬೇಕು. ಯಾವ್ದು ಬಿಗ್ಗೆಸ್ಟ್ ನಂಬರ್ ನೋಡಿ, ಫಸ್ಟ್ ರೋ ಎಲ್ಲ ಸೇಮ್ ಇದೆ. ಸೆಕೆಂಡ್ ನೋಡ್ಕೊ ಬನ್ನಿ. ಸೆಕೆಂಡ್ ನೋಡ್ಕೊ ಬಂದ್ರೆ ಬಿಗ್ಗೆಸ್ಟ್ ಏನ್ ಬರುತ್ತೆ, ಇದು ಬರುತ್ತೆ. ಆಯ್ತಾ? ಫಸ್ಟ್ ಬಿಗ್ಗೆಸ್ಟ್ ನಂಬರು 3.3. ಆಯ್ತಾ? ಇದಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಬಿಗ್ಗೆಸ್ಟ್ ನಂಬರ್ ಯಾವುದು? ನೆಕ್ಸ್ಟ್ ಬಿಗ್ಗೆಸ್ಟ್ ನಂಬರ್ ಫಸ್ಟ್ ಆಯ್ತು, ಸೆಕೆಂಡ್ ಆಯ್ತು. ನೆಕ್ಸ್ಟ್ ನೋಡಿ, ಈ ಲೈನ್ ನೋಡ್ಕೊ ಬನ್ನಿ. ಈ ಲೈನ್ ನೋಡ್ಕೊ ಬಂದ್ರೆ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಆಯ್ತಾ? 3 ಮುಂದೆ ಇನ್ನೊಂದು 3 ಇದೆ. ಸೊ ಇದು ನೆಕ್ಸ್ಟ್ ಬಿಗ್ಗೆಸ್ಟ್ ನಂಬರ್ ಆಗುತ್ತೆ. ಆಯ್ತಾ? 3.033 ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಬಿಗ್ಗೆಸ್ಟ್ ನಂಬರ್ ಯಾವುದು? ನೆಕ್ಸ್ಟ್ ಬಿಗ್ಗೆಸ್ಟ್ ನಂಬರ್ ಇದಾಗುತ್ತೆ, 3.030 ಆಗುತ್ತೆ. ಆಯ್ತಾ? ಅದಾದ್ಮೇಲೆ ಇನ್ನು ಇದಾಯಿತು. ಇನ್ನು ಉಳಿದಿರೋದು ಇವೆರಡಲ್ಲಿ ಬಿಗ್ಗೆಸ್ಟ್ ಯಾವುದು? ಇವೆರಡರಲ್ಲಿ ಬಿಗ್ಗೆಸ್ಟ್ ಅಂದ್ರೆ ನೋಡಿ, ಈ ಲೈನ್ ನೋಡಿ, ಇದು ಬಿಗ್ಗರ್ ನಂಬರ್. ಸೊ ಇದಾಗುತ್ತೆ 3.003 ಆಗುತ್ತೆ. ಆಯ್ತಾ? ಉಳಿದಿರೋದು ಈ ನಂಬರ್, ಇದು ಲಾಸ್ಟಲ್ಲಿ ಬರ್ಕೊಳ್ಳಿ, 3.003. 3.003. ಆಯ್ತಾ? ಇದಕ್ಕೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅಲ್ಲಿ ಈ ರೀತಿ ಒಂದು ಜಾಮಿಟ್ರಿ ಕೊಟ್ಬಿಟ್ಟು ಆಂಗಲ್ ಎಕ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ಇಲ್ಲಿ ಎಕ್ಸ್ ಇದೆ, ಇಲ್ಲಿ 2x ಇದೆ. ಈ ರೀತಿ ಕೊಟ್ಬಿಟ್ಟು ಆಂಗಲ್ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆಂಗಲ್ 180 ಡಿಗ್ರಿ ಇರುತ್ತೆ. ಹಿಂಗಾರು ಲೆಕ್ಕ ಕೊಡಿ, ಹಿಂಗಾರು ಲೆಕ್ಕ ಕೊಡಿ. ಆಂಗಲ್ 180 ಡಿಗ್ರಿ ಇರುತ್ತೆ. ಆಯ್ತಾ? ಬರ್ಕೊಳ್ಳಿ. 2x ಆಂಗಲ್ 2x ಪ್ಲಸ್ ಆಂಗಲ್ ಎಕ್ಸ್ ಈಕ್ವಲ್ ಟು 180 ಡಿಗ್ರಿ ಇರುತ್ತೆ. ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆಂಗಲ್ದು 180 ಡಿಗ್ರಿ ಇರುತ್ತೆ. 2x ಪ್ಲಸ್ ಎಕ್ಸ್ ಅಂದರೆ 3x ಆಗುತ್ತೆ. ಈ ಕಡೆ 180 ಬರುತ್ತೆ. ಆಯ್ತಾ? ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 180/3. 3 1 3 6 ಏನು ಬರುತ್ತೆ? 60 ಡಿಗ್ರಿ ಬರುತ್ತೆ. ಎಕ್ಸ್ ಈಕ್ವಲ್ ಟು 60 ಡಿಗ್ರಿ ಬರುತ್ತೆ. ಆಯ್ತಾ? ತುಂಬ ಸಿಂಪಲ್ ಆಗಿದೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಆಯ್ತಾ? ನಿಮ್ಗೇನಾರ ಇದ್ರ ಬೇಸಿಕ್ ಕಾನ್ಸೆಪ್ಟ್ ಏನಾರ ಬೇಕು ಅಂತ ಆದರೆ ಚಾಪ್ಟರ್ ನಂಬರ್ 19 ಆಂಗಲ್ಸ್, ಕನ್ನಡದಲ್ಲಿ ಕೋನಗಳು. ಆಯ್ತಾ? ಚಾಪ್ಟರ್ ನಂಬರ್ 19 ರೆಫರ್ ಮಾಡಿ. ಅದು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಯ್ತಾ? ವಿಡಿಯೋ ಏನು ಬರುತ್ತೆ? ವಿಡಿಯೋ ನಂಬರ್ 56 ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಇರುತ್ತೆ. ವಿಡಿಯೋ ನಂಬರ್ 57 ವರ್ಕ್ಡ್ ಎಕ್ಸಾಂಪಲ್ ಇದೆ. ವಿಡಿಯೋ ನಂಬರ್ 58 ಓಲ್ಡ್ ಕ್ವಶನ್ ಪೇಪರ್ ಇರುತ್ತೆ, ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸಿದ್ದೀನಿ ಕಂಪ್ಲೀಟ್. ಒಂದು 25 ಲೆಕ್ಕ ಏನೋ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರೆಲ್ಲ ಲಿಂಕ್ ಹಾಕಿದ್ದೀನಿ, ಅದನ್ನು ನೋಡಿ, ವಿಡಿಯೋ ನೋಡಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಶೇಡೆಡ್ ಏರಿಯಾ, ಈಗ ಮಾರ್ಕ್ ಮಾಡಿದಾರಲ್ಲ, ಮಾರ್ಕ್ ಮಾಡಿರೋ ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ತುಂಬಾ ಸಿಂಪಲ್ ಆಗಿದೆ. ಫಸ್ಟ್ ಏನು ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಶೇಡೆಡ್ ಏರಿಯಾ. ತುಂಬಾ ಸಿಂಪಲ್ ಆಗಿದೆ ನೋಡಿ. ಫಸ್ಟ್ ರೆಕ್ಟ್ಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡಿ. ರೆಕ್ಟ್ಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡಿಬಿಟ್ಟು ಅದರಲ್ಲಿ ಟ್ರಯಾಂಗಲ್ ಏರಿಯಾನ ಮೈನಸ್ ಮಾಡಿ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಮೈನಸ್ ಟ್ರಯಾಂಗಲ್ ಮಾಡಿದ್ರೆ ನಿಮಗೆ ಶೇಡೆಡ್ ಏರಿಯಾ ಸಿಗುತ್ತೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡಿಬಿಟ್ಟು ಏರಿಯಾ ಆಫ್ ಟ್ರಯಾಂಗಲ್ನ ಮೈನಸ್ ಮಾಡಿದ್ರೆ ನಿಮಗೆ ಶೇಡೆಡ್ ಏರಿಯಾ ಸಿಗುತ್ತೆ. ಆಯ್ತಾ? ರೆಕ್ಟ್ಯಾಂಗಲ್ದು ಡೈಮೆನ್ಷನ್ ಇದೆ, ಲೆಂತ್ 20 ಸೆಂಟಿಮೀಟರ್ ಇದೆ ನೋಡಿ. ಲೆಂತ್ 20 ಸೆಂಟಿಮೀಟರ್, ಬ್ರೆಡ್ತ್ 10. 20 × 10 ರೆಕ್ಟ್ಯಾಂಗಲ್ದು. ಟ್ರಯಾಂಗಲ್ದು ಹಾಫ್ ಇಂಟು ಫಾರ್ಮುಲಾ ಇದೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಆಯಿತು. ಬೇಸ್ ಎಷ್ಟಿದೆ? ಬೇಸು 20 ಸೆಂಟಿಮೀಟರು. ನೆಕ್ಸ್ಟ್ ಹೈಟು, ಟ್ರಯಾಂಗಲ್ದು ಹೈಟ್ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಆಯಿತಾ?
ಸಿಂಪ್ಲಿಫೈ ಮಾಡಿ, ಇದನ್ನು ಸಿಂಪ್ಲಿಫೈ ಮಾಡಿ, ಇದೇನಾಗುತ್ತೆ 200 ಆಗುತ್ತೆ, ಇದೇನಾಗುತ್ತೆ 2 1s 2 10s, 10 × 10 ಅಂದರೆ 100 ಆಗುತ್ತೆ. 200 100 ಅಂದರೆ 100 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಏರಿಯಾ, 100 ಚದರ ಸೆಂಟಿಮೀಟರ್ ಕನ್ನಡದಲ್ಲಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಆನ್ಸರ್ ಡಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಅಲ್ಲಿ ಏನು ಕೇಳಿದ್ದಾನೆ ಅಂದರೆ 2 ಕಾನ್ಸಿಕ್ಯೂಟಿವ್ ಆಡ್ ಪ್ರೈಮ್ ನಂಬರ್ಸ್, 2 ಕಾನ್ಸಿಕ್ಯೂಟಿವ್ ಆಡ್ ಪ್ರೈಮ್ ನಂಬರ್ ಕನ್ನಡದಲ್ಲಿ 2 ಸತತ ಬೆಸ ಅವಿಭಾಜ್ಯ ಸಂಖ್ಯೆಗಳನ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಆಯ್ತಾ ನೋಡಿ, 3, 5 2 ಪ್ರೈಮ್ ನಂಬರು, 1 ಪ್ರೈಮ್ ನಂಬರ್ ಆದ್ಮೇಲೆ ಇನ್ನೊಂದು ಪ್ರೈಮ್ ನಂಬರ್ ಬರುತ್ತೆ, ಮತ್ತೆ 2 ಆಡ್ ನಂಬರ್. ನೆಕ್ಸ್ಟ್ 5, 7 2 ಪ್ರೈಮ್ ನಂಬರು, 2 ಆಡ್ ಪ್ರೈಮ್ ನಂಬರು, ಮತ್ತೆ 5 ಆದ್ಮೇಲೆ 7 ಬರುತ್ತೆ. ನೆಕ್ಸ್ಟ್ 11 ಮತ್ತೆ 13 ಇವೆರಡು ಪ್ರೈಮ್ ನಂಬರು. ಆಯ್ತಾ, 11 ಆದ್ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರು 13 ಬರುತ್ತೆ. ನೆಕ್ಸ್ಟ್ 17, 19 ಇವೆರಡು ಪ್ರೈಮ್ ನಂಬರು. 17 ಆದ್ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರು 19 ಆಗುತ್ತೆ. ಆಯ್ತಾ, ಅದೇ ರೀತಿ 29, 31 ಇವೆರಡು ಪ್ರೈಮ್ ನಂಬರು. 29 ಆದ್ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರು 31. ಈ ತರ ಇದ್ರೆ ಇದನ್ನ ಯಾವ ಟೈಪ್ ಪ್ರೈಮ್ ನಂಬರ್ ಅಂತ ಕರೀತಾರೆ? ಆಯ್ತಾ, ಯಾವ ರೀತಿಯ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ? ಯಾವ್ದಿದು? ಇದಕ್ಕೆ ಆನ್ಸರ್ ಏನ್ ಬರುತ್ತೆ? ಟ್ವಿನ್ ಪ್ರೈಮ್ ನಂಬರ್, ಟ್ವಿನ್ ಪ್ರೈಮ್ಸ್, ಅಥವಾ ಕನ್ನಡದಲ್ಲಿ ಅವಳಿ, ಅವಳಿ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ, ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. ಆನ್ಸರ್ ಏನ್ ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ 12 kg ಗೋಧಿಗೆ 228 ರೂಪಾಯಿ ಅಂತೆ. 12 kg ಗೋಧಿಗೆ 228 ರೂಪಾಯಿ ಅಂತೆ. ಹಾಗಾದ್ರೆ 112 kgಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಕೇಳಿದ್ದಾರೆ. 112 kgಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಕೇಳಿದ್ದಾರೆ. ಆಯ್ತಾ, ಇದಕ್ಕೆ ಇಂಗ್ಲಿಷಲ್ಲಿ ಯೂನಿಟರಿ ಮೆಥಡ್, ಕನ್ನಡದಲ್ಲಿ ಏಕಮಾನ ಪದ್ಧತಿ ಅಂತಾರೆ. ಆ ಮೆಥಡ್ನ ಫಾಲೋ ಮಾಡಿ. ಆಯ್ತಾ, ಫಸ್ಟ್ ಸ್ಟೆಪ್ ಇದನ್ನೇ ಫಸ್ಟ್ ಸ್ಟೆಪ್ ಅಂತ ತಿಳ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಏನ್ ಮಾಡಿ, 12 kgಗೆ 128 ರೂಪಾಯಿ ಆದ್ರೆ 1 kgಗೆ 228 ಡಿವೈಡೆಡ್ ಬೈ 12 ಅಂತ ಹಾಕೊಳ್ಳಿ. ಆಯ್ತಾ, ಜಸ್ಟ್ 12ನ ಡಿವೈಡ್ ಮಾಡಿದ್ವಿ. ನೆಕ್ಸ್ಟ್ ಮೂರನೇದು, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಏನು ಮಾಡಿ, 1 kgಗೆ 228 ಬೈ 12 ಆದರೆ 112 kgಗೆ 228 ಬೈ 12. ಆಯ್ತಾ, 112ನ ಮಲ್ಟಿಪ್ಲೈ ಮಾಡಿ. ಆಯ್ತಾ, ಮಲ್ಟಿಪ್ಲೈ ಮಾಡೋರ ಆನ್ಸರ್ ಏನು ಬರುತ್ತೆ? 2128 ರೂಪೀಸ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಇಲ್ಲಿ ನೋಡಿ, ಇದು ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಅಂದರೆ 3 ಸ್ಟೆಪ್ಪಲ್ಲಿ ಇದನ್ನ ಕಂಪ್ಲೀಟ್ ಮಾಡೋದು. ಫಸ್ಟ್ ಸ್ಟೆಪ್ 12 kgಗೆ 228 ರೂಪಾಯಿ. ನೆಕ್ಸ್ಟ್ 12 kgಗೆ 228 ಆದರೆ 1 kgಗೆ ಫೈಂಡ್ ಔಟ್ ಮಾಡಿ. 1 kgಗೆ ಅಂದರೆ 228, 12 ಡಿನಾಮಿನೇಟರ್ ಬರುತ್ತೆ. ಮೂರನೇ ಸ್ಟೆಪ್ಪಲ್ಲಿ ಏನು ಮಾಡಿ, 112 kg ಕೇಳಿದರೆ 112ನ ಮಲ್ಟಿಪ್ಲೈ ಮಾಡಿ ನಿಮಗೆ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರ್ ಬರುತ್ತೆ. ಆಯ್ತಾ, ಈ ಕ್ವಶನ್ಗೆ ಆನ್ಸರು ಬಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11 ಏನು ಕೇಳಿದ್ದೇನೆ ಅಂದರೆ 74% ಆಫ್ ಎ ನಂಬರ್ ಈಸ್ 1406 ಅಂತ ಕೊಟ್ಟಿದ್ದಾನೆ. 74% ಆಫ್ ಎ ನಂಬರ್, 74% ಆಫ್ ಎ ನಂಬರ್ ಈಸ್ 1406 ಅಂತ ಕೊಟ್ಟಿದ್ದಾನೆ. ಆಯ್ತಾ, ರಿಪೀಟ್ ಮಾಡ್ತೀನಿ, 74% ಆಫ್ ಎ ನಂಬರ್ ಈಸ್ 1406 ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಎಕ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆ ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಯಾವ ರೀತಿ ಮಾಡ್ತೀರಾ ನೋಡಿ, ಫಸ್ಟ್ 74% ಅಂತ ಬರ್ಕೊಳ್ಳಿ. ಪರ್ಸೆಂಟ್ನ % ಅಂತ ಬರ್ಕೊಂಡಿದ್ದೀನಿ. ಆಫ್ಗೆ ಆಫ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್, ಎಕ್ಸ್ ನ ಎಕ್ಸ್ ಅಂತ ಹಾಕೊಳ್ಳಿ. ಇದನ್ನ 1406 ಅಂತ ಬರ್ಕೊಳ್ಳಿ. ಆಯ್ತಾ, ಎಕ್ಸ್ ಈಕ್ವಲ್ ಟು 1406. 74/100 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಪಲ್ಟಿ ಆಗುತ್ತೆ. ಪಲ್ಟಿ ಅಂದ್ರೆ 100/74 ಆಗುತ್ತೆ. ಆಯ್ತಾ, ಇದನ್ನ ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 1900 ಬರುತ್ತೆ. ಆನ್ಸರ್ 1900 ಬರುತ್ತೆ. ಅದು ಡಿ ಆಗಿರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ಏನ್ ಮಾಡಬೇಕು, ಬ್ರಾಕೆಟ್ ಒಳಗಡೆ ಇರೋ ಸಾಲ್ವ್ ಮಾಡಬೇಕು. ಬ್ರಾಕೆಟ್ ಒಳಗಡೆ ಡಿವಿಷನ್ ಇದ್ರೆ ಫಸ್ಟ್ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್ ಮಾಡಿ
ಸಬ್ಟ್ರಾಕ್ಷನ್ ಆರು ಮಾಡಿ ಆಯ್ತಾ. ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋ ಸಾಲ್ವ್ ಮಾಡ್ತೀನಿ. ನೋಡಿ 700/10 ಇದೆ. 700/10 ಒಂದು 0 ಕ್ಯಾನ್ಸಲ್ ಆಗುತ್ತೆ, 70 ಉಳ್ಕೊಳ್ಳುತ್ತೆ ಆಯ್ತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 70 ಉಳ್ಕೊಳ್ಳುತ್ತೆ. ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ, ಫ್ಲವರ್ ಬ್ರಾಕೆಟು ಆಯ್ತಾ. 12 ಎಂಟ್ಲಿ ಎಷ್ಟಾಗುತ್ತೆ? 12 8 96 ಆಗುತ್ತೆ. ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಹಾಕೊಳ್ಳಿ. 34 10 ಅಂದರೆ 24 ಆಗುತ್ತೆ ಆಯ್ತಾ. ಒನ್ಸ್ ಅಗೇನ್ 96/24ನ ಡಿವೈಡ್ ಮಾಡಿ ಆಯ್ತಾ. ಇದು 12 ಇಂದ ಹೋಗುತ್ತೆ. 12 2s 12 8s ಆಯ್ತಾ. ಪುನಃ 2 1s 2 4s 4 ಉಳ್ಕೊತ್ತು ಫೈನಲ್ ಆನ್ಸರ್. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 4 ಉಳ್ಕೊತ್ತು. ಈ ಕಡೆ 70, 70ರಲ್ಲಿ 4 ಕಳೆದ್ರೆ 66 ಬರುತ್ತೆ. ನಮಗೆ ಫೈನಲ್ ಆನ್ಸರು 66 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ 9/5 ಈಕ್ವಿವ್ಯಾಲೆಂಟ್ ಪರ್ಸೆಂಟೇಜ್ ಕೇಳಿದ್ದಾನೆ ಆಯ್ತಾ. 9/5 ಈಕ್ವಿವ್ಯಾಲೆಂಟ್ ಪರ್ಸೆಂಟೇಜ್ ಕೇಳಿದ್ದಾನೆ. ಯಾವುದೇ ಒಂದು ಡೆಸಿಮಲ್ ಆಗಿರ್ಬೋದು ಅಥವಾ ಫ್ರಾಕ್ಷನ್ ಆಗಿರ್ಬೋದು, ಅವ್ರು ಏನಾರ ಪರ್ಸೆಂಟೇಜ್ ಕೇಳಿ ಅಂದರೆ ಡೈರೆಕ್ಟ್ ಆಗಿ 100 ಇಂದ ಮಲ್ಟಿಪ್ಲೈ ಮಾಡಿ. 100 ಇಂದ ಮಲ್ಟಿಪ್ಲೈ ಮಾಡಿ. 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 5 1s 5 2s ಆಯ್ತಾ. ಏನಾಗುತ್ತೆ? 9 × 20 ಏನಾಗುತ್ತೆ? 9 9 9 18 180% ಆಗುತ್ತೆ. ಆನ್ಸರ್ ಏನು ಬರುತ್ತೆ? 180% ಆಗುತ್ತೆ. ಅದು ಸಿ ಆಗಿರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಕನ್ನಡದಲ್ಲಿ ಅಂದಾಜು ಬೆಲೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಇಲ್ಲಿ ನೋಡಿ, ಕೇರ್ಫುಲ್ ಆಗಿ ನೋಡಿ. ಬಿಡಿ ಸ್ಥಾನ, 10ರ ಸ್ಥಾನ ಅಥವಾ 100ರ ಸ್ಥಾನ, 1s 10s 100 ಇದು ಯಾವ ರೀತಿಯೂ ಕೊಟ್ಟಿಲ್ಲ, ಅವರು ಮೆನ್ಷನ್ನೇ ಮಾಡಿಲ್ಲ ಅಂದರೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಲಾಸ್ಟ್ 3 ಡಿಜಿಟ್ ನೋಡಿ, ಲಾಸ್ಟ್ 3 ಡಿಜಿಟ್ನ ಅಪ್ರಾಕ್ಸಿಮೇಟ್ ಮಾಡಬೇಕು ಆಯ್ತಾ. ಇಲ್ಲಿ ನೋಡಿ, ಲಾಸ್ಟ್ ಡಿಜಿಟು 2 ಇದೆ, ಲಾಸ್ಟ್ ಡಿಜಿಟು 2 ಇದೆ. ನಂಬರ್ ಲೈನ್ ನೋಡಿ, ನಂಬರ್ ಲೈನಲ್ಲಿ 2 ಇಲ್ಲಿ ಬರ್ತಾ ಇದೆ. 2 ಇಲ್ಲಿ ಬರ್ತಾ ಇದೆ ಅಂದರೆ ಇದನ್ನ ಲೋಯರ್ ವ್ಯಾಲ್ಯೂಗೆ ಅಪ್ರಾಕ್ಸಿಮೇಟ್ ಮಾಡಿ. ಲೋಯರ್ ವ್ಯಾಲ್ಯೂ ಏನಾಗುತ್ತೆ? 30 ಆಗುತ್ತೆ. ಇಂಟು 996 ಬರ್ತಾ ಇತ್ತು. ಲಾಸ್ಟ್ ಡಿಜಿಟ್ ನೋಡಿ, ಲಾಸ್ಟ್ ಡಿಜಿಟ್ 6 ಇದೆ. ಲಾಸ್ಟ್ ಡಿಜಿಟ್ 6 ಅಂದರೆ ಇದನ್ನ ಹೈಯರ್ ವ್ಯಾಲ್ಯೂಗೆ ಅಪ್ರಾಕ್ಸಿಮೇಟ್ ಮಾಡಿ. ಹೈಯರ್ ವ್ಯಾಲ್ಯೂ ಅಂದ್ರೆ ಏನಾಗುತ್ತೆ? ನೆಕ್ಸ್ಟು ಇದು 15 ಆಗುತ್ತೆ. ಈ ನಂಬರ್ 15 ಆಗುತ್ತೆ. ನೆಕ್ಸ್ಟು ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಹಾಕೊಳ್ಳಿ. ಇದು ನೋಡಿ 998 ಲಾಸ್ಟ್ ನಂಬರ್ ನೋಡಿ, ಲಾಸ್ಟ್ ನಂಬರ್ 8 ಇದೆ. ಲಾಸ್ಟ್ ನಂಬರ್ 8 ಆಯ್ತಾ. ಲಾಸ್ಟ್ ನಂಬರ್ 8 ನಂಬರ್ ಲೈನಲ್ಲಿ ಇಲ್ಲಿ ಬರ್ತಾ ಇರೋದ್ರಿಂದ ಇದನ್ನ ಹೈಯರ್ ವ್ಯಾಲ್ಯೂಗೆ ಅಪ್ರಾಕ್ಸಿಮೇಟ್ ಮಾಡಿ. ಇದ್ರ ಹೈಯರ್ ವ್ಯಾಲ್ಯೂ ಅಂದ್ರೆ ಏನಾಗುತ್ತೆ? 3 ಆಗುತ್ತೆ ಆಯ್ತಾ. ಒನ್ಸ್ ಅಗೇನ್ ಬೊಡ್ಮಾಸ್ ರೂಲು, ಫಸ್ಟು ಡಿವಿಷನ್ ಸಾಲ್ವ್ ಮಾಡಿ. 15/3 ಅಂದ್ರೆ ಏನು? 3 1 3 5 ಇದು 5 ಬರುತ್ತೆ. ಈ ಕಡೆ 30 ಬರುತ್ತೆ. 5 3 15. ಫೈನಲ್ ಆನ್ಸರ್ ಏನು ಬರುತ್ತೆ? 150. 150 ಅಂದರೆ ಆನ್ಸರ್ ಎ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಬಿಟ್ಟು ನಂಬರ್ 5 ಪ್ಲೇಸ್ ವ್ಯಾಲ್ಯೂದು ಡಿಫರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಅಂಕಿ 5ರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾನೆ ಆಯ್ತಾ. ಫಸ್ಟ್ ಏನು ಮಾಡಿ, ಫಸ್ಟು ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಎಷ್ಟು, ಇದ್ರ ಪ್ಲೇಸ್ ವ್ಯಾಲ್ಯೂ ಎಷ್ಟಾಗುತ್ತೆ? ಫಸ್ಟು 5 ಈ ನಂಬರ್ ಬರ್ಕೊಳ್ಳಿ. ಹಿಂದೆಲ್ಲ 0 ಸುತ್ತಿ, ಇಲ್ಲೊಂದು 0 ಇಲ್ಲೊಂದು 0 ಇಲ್ಲೊಂದು 0 ಇಲ್ಲೊಂದು 0 ಅಷ್ಟು ಮುಗಿದಾಯ್ತು. ನೆಕ್ಸ್ಟು ಇದ್ರದ್ದು ಪ್ಲೇಸ್ ವ್ಯಾಲ್ಯೂ 5 ಬರ್ಕೊಳ್ಳಿ ಆಯ್ತಾ. ಇದ್ರ ಹಿಂದೆಲ್ಲ 0 ಸುತ್ತಿ, 1 2 3 4 5 ಆಯ್ತಾ. ಅವನು ಡಿಫ್ರೆನ್ಸ್ ಕೇಳಿದ್ದೀನಿ. ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಿ. 0ಲಿ 0 ಅಂದರೆ 0, 0ಲಿ 0 ಅಂದರೆ 0. ಇದೇನಾಗುತ್ತೆ? 10, 10ರಲ್ಲಿ 5 ಕಳೆದ್ರೆ 5, ಇದು 9 ಆಗುತ್ತೆ. 9 ಇದು 9 ಆಗುತ್ತೆ. 9 ಇದೇನಾಗುತ್ತೆ? 4 ಆಗುತ್ತೆ. ಆನ್ಸರ್ ಏನು ಬರುತ್ತೆ? 499 500. ಆನ್ಸರ್ ಸಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಒಂದು ಕ್ಯೂಬ್ದು ವಾಲ್ಯೂಮ್ ಕೊಟ್ಟಿದ್ದಾರೆ. ಒಂದು ಕ್ಯೂಬ್ದು ವಾಲ್ಯೂಮ್ ಕೊಟ್ಬಿಟ್ಟು ಅದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ. ತುಂಬಾ ಸಿಂಪಲ್ ಆಗಿದೆ. ಏರಿಯಾ ಅಂದ್ರೆ ಏನು ಫಾರ್ಮುಲಾ? ಸ್ಕ್ವೇರ್ದು ಏರಿಯಾ A × A ಬರುತ್ತೆ.
ಯಾವುದೇ ಒಂದು ಸ್ಕ್ವೇರ್ ತೊಗೊಂಡ್ರೆ ಅದರ ಏರಿಯಾ ಎ ಇಂಟು ಎ ಬರುತ್ತೆ. ವಾಲ್ಯೂಮ್ದು ಏನು ಫಾರ್ಮುಲಾ? ವಾಲ್ಯೂಮ್ದು ಎ ಇಂಟು ಎ ಬರುತ್ತೆ. ಆಯಿತಾ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗುತ್ತೆ, ಅಷ್ಟೇ. ಆಯಿತಾ? ಇಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾನೆ, ವಾಲ್ಯೂಮ್ ಬರ್ಕೊಳ್ಳಿ 1728. ಆಯಿತಾ? ಎ ಇಂಟು ಎ ಅಂತ ಬರ್ಕೊಳ್ಳಿ. ನೀವೇನಾರು 20ವರೆಗೂ ಸ್ಕ್ವೇರ್ ನಂಬರು ಕ್ಯೂಬ್ ನಂಬರ್ ಏನಾರು ಗೊತ್ತಿದ್ರೆ ಇದನ್ನು ಒಂದು ನಿಮಿಷದಲ್ಲಿ ಮಾಡ್ಬೋದು, 30 ಸೆಕೆಂಡ್ ಅಥವಾ 1 ನಿಮಿಷದಲ್ಲಿ ಮಾಡ್ಬೋದು. ಆಯಿತಾ? ಆ ಸ್ಕ್ವೇರ್ ನಂಬರ್ 1728 ಅಂದ ತಕ್ಷಣ ನಿಮ್ಗೆ ಬಂದ್ಬಿಡ್ಬೇಕು. ಅದೇನದು 12ದು ಕ್ಯೂಬ್ ನಂಬರ್, ಅದು 12 ಇಂಟು 12 1728 ಅಂದರೆ 12ದು ಕ್ಯೂಬ್ ನಂಬರು, 12 ಇಂಟು 12 ಇಂಟು 12 ಈಕ್ವಲ್ ಟು ಎ ಇಂಟು ಎ. ಆಯಿತಾ? ನಮಗೆ ಎದು ವ್ಯಾಲ್ಯೂ ಗೊತ್ತಾಯಿತು. ಆಯಿತಾ? ಎ ಅಂದರೆ 12 ಸೆಂಟಿಮೀಟರ್ ಅಂತ. ಆಯಿತಾ? ಈಗ ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ದಾನೆ. ಟೋಟಲ್ ಸರ್ಫೇಸ್ ಏರಿಯಾ ನೋಡಿ, ಏರಿಯಾ ಅಂದರೆ ಎ ಇಂಟು ಎ, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಬರ್ಕೊಂಡಿದ್ದೀನಿ. ಟೋಟಲ್ ಸರ್ಫೇಸ್ ಏರಿಯಾ, ಒಂದು ಕ್ಯೂಬ್ ಅಂದರೆ 6 ಸೈಡ್ ಇರುತ್ತೆ, 1 2 3 ಮತ್ತು ಅದು ರಿವರ್ಸ್ ಸೈಡು, ಟೋಟಲ್ ಆಗಿ 6 ಸರ್ಫೇಸ್ ಏರಿಯಾ ಇರುತ್ತೆ. ಅದಕ್ಕೆ 6 ಇಂಟು ಏರಿಯಾ ಅಂತ ಬರ್ಕೊಳ್ಳಿ, ಎ ಇಂಟು ಎ ಅಂತ ಬರ್ಕೋಬೋದು. 6 ಏರಿಯಾ ಇರುತ್ತೆ ಒಂದು ಕ್ಯೂಬ್ ಅಂದರೆ, 1 2 3 ಮತ್ತು ಇದ್ರ ಕೆಳಗೆ ಆಪೋಸಿಟ್ ಸೈಡು, ಇದ್ರ ಆಪೋಸಿಟ್ ಸೈಡು, ಇದ್ರ ಆಪೋಸಿಟ್ ಸೈಡು, ಟೋಟಲ್ ಆಗಿ 6 ಸರ್ಫೇಸ್ ಏರಿಯಾ ಇರುತ್ತೆ. ಅದಕ್ಕೆ 6 ಇಂಟು ಏರಿಯಾ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 6 ಇಂಟು ಎ ಅಂದರೆ ಎಷ್ಟು? ಎ ಅಂದರೆ ಇಲ್ಲೇ ಗೊತ್ತಿದೆ 12, ಎ ಅಂದರೆ 12 ಇಂಟು 12. ಇದು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ಇದಕ್ಕೆ 864 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ 864 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ. ನೋಡಿ, ಒಂದು ಕ್ಯೂಬ್ ಅಂದರೆ ಟೋಟಲ್ ಆಗಿ 6 ಸರ್ಫೇಸ್ ಏರಿಯಾ ಬರುತ್ತೆ. ಇದೇ ಒಂದು ಕ್ಯೂಬ್ ಅಂತ ತಿಳ್ಕೊಳ್ಳಿ. ಸರ್ಫೇಸ್ ಏರಿಯಾ 1, ಇದ್ರ ಆಪೋಸಿಟ್ ಸೈಡು 2, 3, 4, 5, 6, ಟೋಟಲ್ ಆಗಿ ಒಂದು ಕ್ಯೂಬ್ ಅಂದರೆ 6 ಸರ್ಫೇಸ್ ಏರಿಯಾ ಇರುತ್ತೆ. ಅದಕ್ಕೆ ಏರಿಯಾಗೆ 6ನ ಮಲ್ಟಿಪ್ಲೈ ಮಾಡಿದ್ವಿ. ಆಯಿತಾ? ಕ್ವಶನ್ ನಂಬರ್ 16ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ 864, ಅದು ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೇಳಿದ್ದೀನಿ ಅಂದರೆ 1/12 ಈಸ್ ವಾಟ್ ಪಾರ್ಟ್ ಆಫ್ 5/8 ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ 12ನೇ ಒಂದು ಸಂಖ್ಯೆಯು 8ನೇ 5ರ ಎಷ್ಟು ಭಾಗವಾಗಿದೆ ಅಂತ ಕೇಳಿದ್ದಾನೆ. ಆಯ್ತಾ? ಸಿಂಪಲ್ ಆಗಿ ಈ ರೀತಿ ಬರ್ಕೊಳ್ಳಿ, 1/12 ಡಿವೈಡೆಡ್ ಬೈ 5/8 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. 1/12 ನೀಟಾಗಿ ಬರ್ಕೊಳ್ಳಿ. ಆಯಿತಾ? 5/8 ಇದೆ, ಮೇಲ್ಗಡೆ ಬಂದರೆ ಪಲ್ಟಿ ಆಗುತ್ತೆ, 8/5 ಆಗುತ್ತೆ. ಆಯಿತಾ? ಇದು 4 2s 4 3s, ನ್ಯೂಮರೇಟರ್ಲಿ 2, ಕೆಳಗಡೆ 5 ಇಂಟು 3 15 ಆಗುತ್ತೆ. ಆನ್ಸರ್ 2/15 ಆಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ 2/15 ಬರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಈ ರೀತಿ ಒಂದು ನಂಬರ್ ಕೊಟ್ಬಿಟ್ಟು ಅದನ್ನು ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳಿದ್ದಾನೆ. ಇದನ್ನ ಹೆಂಗೆ ನೀಟಾಗಿ ಬರ್ಕೊಳ್ಳಿ, ಇದನ್ನ ಬಿಡ್ಸ್ ಬರ್ಕೊಳ್ಳಿ. 40,000 ಪ್ಲಸ್ 9 ಅಂತ ಬರ್ಕೊಳ್ಳಿ. ಆ್ಯಡ್ ಮಾಡಿದ್ರೆ ಸೇಮ್ ಬರುತ್ತೆ ನಿಮಗೆ, 90,004 ಬರುತ್ತೆ, ಸೇಮ್ ಬರುತ್ತೆ ನಿಮಗೆ. ಆಯಿತಾ? ಇದನ್ನು ಯಾವ ರೀತಿ ಬರ್ಕೋಬೋದು ಅಂದರೆ ಇದನ್ನು 4 ಇಂಟು 10,000 ಅಂತ ಬರ್ಕೋಬೋದು. 40,000ನ 4 ಇಂಟು 10,000 ಅಂತ ಬರ್ಕೋಬೋದು. ಇದೇನು ಬರ್ಕೊಳ್ಳಲ್ಲ, 9 ಅಂತಲೇ ಬರ್ಕೋಬೋದು. ಈಗ ನೋಡಿ, ನಿಮ್ಗೆ ಆಪ್ಷನ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಬರುತ್ತೆ. ಆಪ್ಷನ್ ಸಿ ಬರುತ್ತೆ ಆನ್ಸರ್. ಆಪ್ಷನ್ ಸಿ ಹೇಗೆ ಗೊತ್ತಾ? ಓದಿ ಅದು. 4 10,000 ಆ್ಯಂಡ್ 9 1. 4 10,000 ಆ್ಯಂಡ್ 9 1. ಕನ್ನಡದಲ್ಲಿ 4 10,000 ಮತ್ತು 9ರ 1. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಏನು ಕೇಳಿದ್ದೇನೆ ಅಂದರೆ ಇಫ್ ಎ ಫ್ರಾಕ್ಷನ್ ಈಸ್ ಮಲ್ಟಿಪ್ಲೈಡ್ ಬೈ ಇಟ್ಸ್ ರೆಸಿಪ್ರೋಕಲ್. ಇಫ್ ಎ ಫ್ರಾಕ್ಷನ್ ಈಸ್ ಮಲ್ಟಿಪ್ಲೈಡ್ ಬೈ ಇಟ್ಸ್ ರೆಸಿಪ್ರೋಕಲ್. ಕನ್ನಡದಲ್ಲಿ ಒಂದು ಭಿನ್ನ ರಾಶಿಯನ್ನು ಅದರ ವಿಲೋಮ ಸಂಖ್ಯೆಯಿಂದ ಗುಣಿಸಿದಾಗ ಏನು ಬರುತ್ತೆ ನೋಡಿ. 2/3 ಒಂದು ಫ್ರಾಕ್ಷನ್ನು, ಯಾವುದಾದ್ರು ಫ್ರಾಕ್ಷನ್ ತಗೊಳ್ಳಿ. ಆಯ್ತಾ? 2/3 ಒಂದು ಫ್ರಾಕ್ಷನ್ನು, ಇದ್ರ ರೆಸಿಪ್ರೋಕಲ್ ಅಂದರೆ 3/2 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ?
3 3 ಡಮರ್ ಆಗುತ್ತೆ, 2 2 ಡಮರ್ ಆಗುತ್ತೆ, 1 ಬರುತ್ತೆ. ಯಾವುದಾದ್ರು ಒಂದು ನಂಬರ್ ತಗೊಳ್ಳಿ ಆಯ್ತಾ. 5/7 ತಗೊಳ್ಳಿ, ಒಂದು ಭಿನ್ನ ರಾಶಿ ಆಯ್ತಾ. ಇದರ ವಿಲೋಮ ಸಂಖ್ಯೆ ಅಂದ್ರೆ ಇನ್ವರ್ಸ್ 7/5. ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ಒಂದು ಭಿನ್ನ ರಾಶಿಯನ್ನು ಅದರ ವಿಲೋಮ ಸಂಖ್ಯೆಯಿಂದ ಗುಣಿಸಿದಾಗ ಏನು ಬರುತ್ತೆ, 7 7 ಡಮರ್ ಆಗುತ್ತೆ, 5 5 ಡಮರ್ ಆಗುತ್ತೆ, ಆನ್ಸರ್ 1 ಬರುತ್ತೆ ಆಯ್ತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ 1 ಬರುತ್ತೆ. ಅದೇನಾಗಿರುತ್ತೆ, ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಗ್ರಾಫ್ ಕೊಟ್ಟಿದ್ದಾನೆ. ಒಂದು ಗ್ರಾಫಲ್ಲಿ 4 ತಿಂಗಳಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಶುಗರ್ ಬ್ಯಾಗ್ನ ಮಾರಿದ್ದಾರೆ ಅನ್ನೋದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾನೆ. ಜನವರಿಲಿ 1 2 3 4 ಬ್ಯಾಗು, ಜನವರಿಲಿ 4 ಬ್ಯಾಗ್ ಅಂತೆ, ಫೆಬ್ರವರಿಲಿ 1 2 2 ಬ್ಯಾಗು, ಮಾರ್ಚಲ್ಲಿ 1 2 3 ಬ್ಯಾಗು, ಮಾರ್ಚಲ್ಲಿ 3 ಬ್ಯಾಗು, ಏಪ್ರಿಲಲ್ಲಿ 1 2 3 4 5 ಬ್ಯಾಗು ಶುಗರ್ನ ಮಾರಿದ್ದಾರೆ ಆಯಿತಾ. ಅದಾದಮೇಲೆ ಮಾರಾದ್ಮೇಲೆ ಅವನ ಹತ್ರ 520 ಶುಗರ್ ಬ್ಯಾಗು ಉಳ್ಕೊಂಡಿದೆ. ಅವನ ಹತ್ರ 520 ಶುಗರ್ ಬ್ಯಾಗು ಉಳ್ಕೊಂಡಿದೆಯಂತೆ. ಹಾಗಾದರೆ ಅವನ ಹತ್ರ ಬಿಗಿನಿಂಗಲ್ಲಿ ಎಷ್ಟು ಶುಗರ್ ಬ್ಯಾಗ್ ಇದ್ದು ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ಇದು ಮಾಡ್ಕೊಳ್ಳಿ. ನೆಕ್ಸ್ಟು ಈ ಸಿಂಬಲ್ ಅಂದರೆ ಒಂದೊಂದು ಸಿಂಬಲ್ ಅಂದರೆ 120 ಬ್ಯಾಗ್ಸ್. ಫಸ್ಟು ನಂಬರ್ ಆಫ್ ಸಿಂಬಲ್ ಕೌಂಟ್ ಮಾಡಿ. ನಂಬರ್ ಆಫ್ ಜನವರಿಲಿ 4, ಫೆಬ್ರವರಿಲಿ 2, ಮಾರ್ಚಲ್ಲಿ 3, ಏಪ್ರಿಲಲ್ಲಿ 5. ಟೋಟಲ್ ಮಾಡಿ 5 3 8 9 10. ಟೋಟಲ್ ಆಗಿ 14 ಸಿಂಬಲ್ ಇದೆ. 14 ಸಿಂಬಲ್ ಇದೆ. ಒಂದು ಸಿಂಬಲ್ ಅಂದರೆ 120 ಬ್ಯಾಗ್ ಆಯಿತಾ. ಇದ್ರ ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಮಾಡಿದ್ರೆ 1680 ಬ್ಯಾಗ್ ಬರುತ್ತೆ ಆಯಿತಾ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ಟೋಟಲ್ 4 ತಿಂಗಳಲ್ಲಿ 1680 ಬ್ಯಾಗ್ಸ್ನ ಮಾರಿದ್ದಾರೆ. ಮಾರಾದ್ಮೇಲೆ ಅವನ ಹತ್ರ 520 ಬ್ಯಾಗು ಉಳ್ಕೊಂಡಿದೆ. ಇದನ್ನು ಆ್ಯಡ್ ಮಾಡಿ. 0 8 2 10ಕ್ಕೆ 0, 10ಕ್ಕೆ 1, 6 6 12ಕ್ಕೆ 2 1. ಹಾಗಂದರೆ ಬಿಗಿನಿಂಗಲ್ಲಿ ಅವನ ಹತ್ರ 2200 ಬಿಗಿನಿಂಗಲ್ಲಿ ಅವನ ಹತ್ರ 2200 ಬ್ಯಾಗ್ಸ್ ಇತ್ತು. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ ಆಗುತ್ತೆ.